ರೀಲ್ಸು ಅಥವಾ ಡೈಲಾಗ್ಗಳು ಹೇಳಿದ್ರೆ ಜನ ಈಸಿಯಾಗಿ ಅಲ್ಲ ನೋಡಿ, ಮತ್ತೆ ನಾವೇ ನಿರಾಶರಾಗಿ ಸರ್ ಸಿನಿಮಾಲಿ ಇವೆಲ್ಲ ಚೆನ್ನಾಗಿ ಅರ್ಥ ಆಗ ಸರ್, ನಿಜ ಜೀವನದಲ್ಲಿ ಅರ್ಥ ನಾವೇ ನೆಗೆಟಿವ್ ಮಾತಾಡ್ಬಿಟ್ರೆ ನಾವ್ ಏನ್ ಮಾಡಕ್ ಕೂತಿದೀವಿ ಇಲ್ಲಿ? ಆರ್ ವಿ ಸೆಂಡಿಂಗ್ ರಾಂಗ್ ಸಿಗ್ನಲ್, ಆರ್ ವಿ ಸೆಂಡಿಂಗ್ ದ ರೈಟ್ ಸಿಗ್ನಲ್? ನಾವು ಕರೆಕ್ಟ್ ಆಗಿರೋದು ಹೇಳ್ಬೇಕಲ್ಲ, ಆಗುತ್ತೆ ಅನ್ನೋ ಭರವಸೆ ನಮಗೂ ಇರ್ಬೇಕಲ್ವಾ? ನಾನೇ ಇಲ್ಲಿ ಕೂತ್ಕೊಂಡ್ರಿ ಆಗಲ್ಲ ಬಿಡ್ರಿ, ಜನ ಸರಿ ಇಲ್ಲ ಅನ್ಬಿಟ್ರೆ ನಾನು ಏನ್ ಮಾಡಕ್ ಬಂದಿದ್ದೀನಿ ಇಲ್ಲ ಅವಾಗ? ಏನ್ ಮಾಡಕ್ ಬಂದಿದ್ದೀನಿ ನಾನು ಅವಾಗ? ನಾನು ಸುಮ್ಮನೆ ನನ್ನ ಕೆಲಸ ನಾನು ನೋಡ್ಕೊಂಡು ಹೋಗ್ಬೇಕು. ನಾನು ಮಾಡ್ತಿರೋದೇನಂದ್ರೆ ಇದನ್ನ ಸಾಧ್ಯವಾದಷ್ಟು ಹೇಳ್ತಾ ಇದ್ದೀನಿ, ಯುವಕರಿಗೆ ಹೇಳ್ತಾ ಇದ್ದೀನಿ, ಯಂಗ್ಸ್ಟರ್ಸ್ಗೆ ಹೇಳ್ತಾ ಇದ್ದೀನಿ, ನೀವು ಮನಸ್ಸು ಮಾಡ್ರೆ ಆಗುತ್ತಪ್ಪ, ನೀವು ಗೆಲ್ಬೇಕಿಲ್ಲಿ. ಬಹುಶಃ ಇಷ್ಟು ವರ್ಷ ಇದ್ದಿದ್ದು ಒಂದು ಜನರೇಷನ್, ಈಗ ಜನ್ಜಿ ಇದೆ ನಿಮ್ಮ ಇದಕ್ಕೆ ಈಗ ಅದು ಅದೇ ಮನಸ್ಸು ಮಾಡಿದ್ರೆ ಖಂಡಿತ ಅವ್ರು ಖಂಡಿತ ಬದಲಾಯಿಸ್ಬಿಡ್ತಾರೆ. ಅದಕ್ಕೆ ಸಾಕ್ಷಿ ನೀವು ಅದನ್ನ ಕೊಡಿ, ಆ ಸಾಕ್ಷಿ ಕೊಡಿ ವಿಜಯ್ ಅವ್ರದ್ದು. ಖಂಡಿತ ಅದು ಪ್ರೂವ್ ಆಗಿದೆ. ನೀವು ಮನಸ್ಸು ಮಾಡ್ರಿ ಏನ್ ಬೇಕಾದ್ರೂ ಮಾಡೋದನ್ನ ಪ್ರೂವ್ ಆಗಿದೆ. ಇದಾಗ್ಬೇಡಿ, ನಿರುತ್ಸಾಹಿಗಳಾಗ್ಬೇಡಿ, ಪಡಿ ಪ್ರಯತ್ನ. ನಾನು ಹೇಳಿದ್ದು ನೀವೆಲ್ಲ ಕೆಲಸ ಬಿಟ್ಟು ಮಾಡಿ ಅಂತಾನು ಹೇಳ್ತಿಲ್ಲ. 5 ನಿಮಿಷ ಸಾಕು ಒಂದ್ ದಿನಕ್ಕೆ. ಒಂದು ರೀಲ್ ಮಾಡಿ, ಒಂದು ವಿಡಿಯೋ ಮಾಡಿ, ಒಂದೇ ಒಂದು ಚಿಕ್ಕದ ಡೈಲಾಗ್ ಹೇಳಿ, ಫುಲ್ಲು ಹೇಳಕ್ ಹೋಗ್ಬೇಡಿ. ಚಿಕ್ಕದಾಗಿ, ಹೌದು ನಮ್ಗೆ ಪ್ರಚಾರ ನಾವು ಇನ್ನು ತಿರಸ್ಕರಿಸ್ತೀವಿ, ನಮಗ್ ಪ್ರಚಾರ ಬೇಕಾಗಿಲ್ಲ, ಬರೀ ವಿಚಾರ ಹೇಳು. ನಾನೇ ಅಂತಾನೆ ಅಲ್ಲ, ಯಾರೇ ಇನ್ನೊಬ್ರು ಬರ್ಲಿ ಅವ್ರಿಗೂ ಹೇಳಿ ನೀವು.